ಬರ್ತಿದೆ. ಗುಜರಾತ್ ಮೂಲದ ರಾಜಕಾರಣಿಯ ಹೆಸರು ಕೂಡ ಕೇಳಿ ಬರ್ತಾ ಇದೆ. ನಡುವೆ ಲಕ್ಷ್ಮೀ ಹೆಬ್ಬಾಳ್ಕರ್ ರಿಯಾಕ್ಟ್ ಮಾಡಿದ್ರು. ಮಹಾರಾಷ್ಟ್ರದಲ್ಲಿ ಯಾರ ಸರ್ಕಾರ ಇದೆ ಅಂತ ಪರೋಕ್ಷವಾಗಿ ಬಿಜೆಪಿ ವಿರುದ್ಧ ಮೇಡಮ್ ಸ್ವಲ್ಪ ನಾಲಿಗೆ ಮೇಲೆ ನಿಯಂತ್ರಣವನ್ನ ಬುದ್ಧಿನ ಒಂಚೂರು ಕಂಟ್ರೋಲ್ ಇಟ್ಕೊಳ್ಳಿ. ಗೊತ್ತಿಲ್ಲ ಇದು ತನಿಖೆ ಆದ್ಮೇಲೆ ಯಾರು ಬುಡಕ್ ಹೋಗುತ್ತೋ. 5 ರಾಜ್ಯ ಸೇರ್ಕೊಂಡಿದೆ ಅಂತಾರೆ. ಯಾರು ಬುಡಕ್ ಹೋಗುತ್ತೋ ಗೊತ್ತಿಲ್ಲ. ಸುಮ್ಮನೆ ಮಕ ಎಲ್ಲ ಕಪ್ ಮಾಡ್ಕೊಂಡು ಕೆಂಪ್ ಮಾಡ್ಕೋಬೇಡಿ. ಆಮೇಲೆ ನಿಮಗೆ ಸಂಬಂಧವಿಲ್ಲದೆ ಇರೋದಕ್ಕೆ ತಲೆ ಹಾಕಕ್ಕೆ ಹೋಗ್ಬೇಡಿ. ಬಾಯಿ ಮುಚ್ಕೊಂಡು ಸುಮ್ಮನೆ ಇದ್ದು ಬಿಡಿ. ಗೊತ್ತಿಲ್ಲ ಇದು ಯಾರಿಗೆ ಹೋಗಿ ತಗೊಳ್ಕೊಳತ್ತೋ, ಯಾರ ಮನೆ ಬಾಗಿಲಿಗೆ ಹೋಗಿ ನಿಲ್ಲತ್ತೋ, ಇನ್ನೂವರೆಗೂ ಆ ಕ್ಲಾರಿಟಿನೇ ಇಲ್ಲ. ಕರ್ನಾಟಕದಲ್ಲೇ ನಿಮಗೆ ಯಾರು ಬೇಕಾದವ್ರ ಮನೆ ಬಾಗಿಲಿಗೆ ಹೋಗಿ ನಿಂತ್ರೆ ಏನು ಮಾಡ್ತೀರಿ? ಅರ್ಥ ಆಯ್ತು ಅನ್ಸುತ್ತೆ. ಸುಮ್ಮನೆ ಇರೋದು ಕಲ್ತ್ಕೋಬೇಕು. ಕ್ಯಾಮ್ರಾ ಕಾಣಿಸ್ತು ಅಂತ ತಕ್ಷಣ ಬಿಡ್ತಾ ಇರೋದಲ್ಲ ರೈಲನ್ನು. ಫಸ್ಟು ತಿಂಗಳಿಗೊಂದ್ಸರಿ ದುಡ್ಡು ಹಾಕ್ಸೋದು ಕಲ್ತ್ಕೊಳ್ಳಿ. ಆಮೇಲೆ ಬೇರೆಯವ್ರ ದುಡ್ಡು ಕಳತನದ ಬಗ್ಗೆ ನೀವು ಕಳತನ ಮಾಡ್ತಿರೋದು ಸರ್ಕಾರದವರು. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ? ನಿನ್ ಜನ್ಮಕ್ಕೆ ಹೋಗೋ. ಊರಿನಲ್ಲಿ RCB ಆಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ. ಅದೇನೋ BCCI ಅವ್ರು ನಾಳೆ 2 ದಿನದಲ್ಲಿ ಹೇಳಿದಾರಂತೆ ಹೇಳ್ತಾರೆ. ಆಡಿದ್ರೆ ಆಡ್ತಾರೆ, ಇಲ್ದ್ರೆ ಮನೆಗೆ ಹೋಗ್ತಾರೆ ಅಷ್ಟೇ. ನನ್ನ ಅವಶ್ಯಕತೆ ಯಾರಿಗಿದೆ? ನನ್ನ ಅವಶ್ಯಕತೆನೇ ಇಲ್ಲ. ಬೆಂಗಳೂರು ಯಾಕೋ ಹೆಸರಿಟ್ಕೋತೀರಾ ಅಯೋಗ್ಯರ ಅಂತ ಕೇಳ್ತೀವಿ. ಇವಾಗ ಬೆಂಗಳೂರಲ್ಲಿ ಆಡಕ್ಕೆ ಇಷ್ಟ ಅಷ್ಟೇ, ಮುಗಿದೋಯ್ತು ಕತೆ. ಅದರಲ್ಲಿ ಏನಿದೆ? ಎಲ್ಲ ಅಷ್ಟೇ. ಕಬ್ಬಿನ ಜಲ್ಲೆಯಲ್ಲಿ ರಸ ಇರೋವರೆಗೂ ತಗೊಳ್ಳೋದು, ಆಮೇಲೆ ಇಲ್ಲದ ನೆಪಗಳನ್ನ ಹುಡುಕೊಂಡು ಹೊರಡೋದು. ನೋಡೋಣ ಅದೇನು ಅಂತ ಕುನ್ನಾಬರ್ದಿ ಜೊತೆ. ಏನು ನೀವು ಸತ್ಯ ಹರಿಶ್ಚಂದ್ರ ಮೊಮ್ಮಕ್ಕಳು ಅವತ್ತಿನ ದಿನ ಕತೆ ಕಾಯಕ್ಕೆ ಹಾಕಿದ್ರ? ಅವತ್ತು SMS ಇನ್ವಿಟೇಷನ್ನು ಜನದ ಬಾ ಅಂತೆಲ್ಲ ಏನಕ್ಕೆ ಕರ್ಸದ್ರಂತೆ? ಅವನು ಕರ್ಸ್ತವನವನು ಕಪಾಳಕ್ಕೆ ಅವ್ನಿಗೆ ಹಂಗಾರೆ ಹಿಡ್ಕೊಂಡಾಗ ಸುಮ್ಮನೆ ಬುರುಡೆ ಬಿಡೋದು ನಿಂತ್ಕೊಂಡು. ತಾವು ಮಾಡಿದ್ದೇನು ಇಲ್ಲವೇ ಇಲ್ಲ ಅನ್ನೋ ಥರ ಆಯ್ತು. ಅದು ಏನು ಮಾಡ್ತಾರೋ ಮಾಡಲಿ. ಈ ಮಧ್ಯೆ KSCA ಹಾಗೂ ಪೊಲೀಸ್ ಕಮಿಷನರ್ ಮೀಟಿಂಗ್ ಎಲ್ಲ ಆಗತ್ತಂತೆ. ವಿಶ್ವಕಪ್ನಲ್ಲಿ ಪಾಕಿಸ್ತಾನ ಕಿರಿಕ್ ಮಾಡ್ತಿತ್ತಲ್ಲ, ನೋಡೋಣ ಆದ್ರೆ ಆಡ್ತೀವಿ ಇಲ್ಲ ಅಂದರೆ ಆಡಬೇಡಿ. ಹೂ ಸ್ಟಾಪ್ಡ್ ಯು? ನಿಮ್ಮನ್ನು ತಡೆದಿರುವವರು ಯಾರು? ಯಾರೋ ಒಂದು ಲೆಕ್ಕ ಕೊಡ್ತಿದ್ರು ಇವತ್ತು. ಆಡದೆ ಹೋದ್ರೆ ಪಾಕಿಸ್ತಾನ ಕ್ಲಾಸು 315 350 ಕೋಟಿ ರೂಪಾಯಿ ಅಂತೆ. ಭಿಕ್ಷುಕರು ಭಿಕ್ಷುಕರ ಕಳ್ಕೊಳ್ತೀರಾ ನೋಡಿ ಅದನ್ನು ಯೋಚನೆ ಮಾಡಬೇಕು. ಫ್ರಾನ್ಸ್ನಲ್ಲಿ 15 ವರ್ಷದೊಳಗಿನ ಮಕ್ಕಳಿಗೆ ಸಾಮಾಜಿಕ ಜಾಲತಾಣದ ನಿರ್ಬಂಧ ವಿಧಿಸೋದಕ್ಕೆ ಈಗ ಮುಂದಾಗಿದ್ದಾರೆ. ಈ ಮೊದಲು ಆಸ್ಟ್ರೇಲಿಯಾ ತನ್ನ ದೇಶದಲ್ಲಿ 16 ವರ್ಷದೊಳಗಿನ ಮಕ್ಕಳಿಗೆ ಸಾಮಾಜಿಕ ಜಾಲತಾಣದ ಬಳಕೆಯನ್ನು ನಿರ್ಬಂಧ ಮಾಡಿತ್ತು. ಈಗ ಸೆನೆಟ್ ಹೌಸ್ನಲ್ಲಿ ಅದು ಅಂತಿಮವಾಗಿ ಮತದಾನ ಆಗಬೇಕಾಗಿದೆ. ಸದ್ಯ ಈ ನಿರ್ಧಾರವನ್ನು ಇಮ್ಯಾನ್ಯುಯಲ್ ಮ್ಯಾಕ್ರಾನ್ ಕೊಂಡಾಡಿದ್ದು ನಮ್ಮ ದೇಶದ ಮಕ್ಕಳ ಭಾವನೆಗಳನ್ನು ಕಲುಷಿತಗೊಳಿಸಲು ನಾವು ಬಿಡಲ್ಲ ಅಂತ ಹೇಳ್ಕೊಂಡಿದ್ದಾರೆ. ಸರಿ, ಯಾರು ನಿಮ್ಮನ್ನು ಬಿಡಲೇಬೇಕು ಬಿಡಿ ಅಂತ ಹೇಳಿದ್ರು. ಇಷ್ಟು ದಿನ ಬಿಡ್ಕೊಂಡು ಹೋಗಿದ್ದವನು ಅವನು ನೀವೇ. ಈಗಲೂ ನೋಡ್ತಾ ಇರ್ತೀನಿ ಕೆಲವು ಫಂಕ್ಷನ್ಸಲ್ಲಿ ಮಾನ ಮರ್ಯಾದೆ ಇಲ್ಲ ಪೋಷಕರಾದವ್ರಿಗೆ. ಹೇಳ್ತೀನಿ, 1.5-2 ವರ್ಷದ ಮಗು ತಳ್ಕೊಂಡು ಹೋಗೋ ಗಾಡೀಲಿ ಕೂರಿಸಿರ್ತೀರಿ. ಆ ಮಗು ಮುಂದಕ್ಕೆ ಒಂದು ಮೊಬೈಲ್ ಇಟ್ಬಿಟ್ಟು ಊಟ ಮಾಡಿಸ್ತೀರಿ. ಏನ್ರಪ್ಪ ದೇಶ ಉದ್ಧಾರ ಆಯ್ತದ? ಏನ್ರಪ್ಪ ನೀವಿಬ್ರು ನೆಮ್ಮದಿಯಾಗಿರ್ಬೇಕು ಅನ್ನೋ ಕಾರಣಕ್ಕೆ ಎಲ್ಲ ಮಾಡ್ಲಿ ಬಿಡ್ರಿ. ಅವ್ರ ಮಕ್ಕಳು ತಾನೇ, ಹಾಳಾದ್ರೆ ಹಾಳಾಗ್ಲಿ. ನಮ್ಮನೆ ಮಕ್ಕಳ ಇದು ಆಕ್ಚುಲಿ ಚೆನ್ನಾಗಿರೋದು. ಮೆಕ್ಸಿಕೋದ ಗ್ಯಾನಾಜುವಾಟೋದಲ್ಲಿ ಮುಸುಕುದಾರಿಗಳ ಅಟ್ಟಹಾಸ 11 ಜನರನ್ನು ಬಲಿ ತೊಗೊಂಡಿದ್ದಾರೆ. ಅಲ್ಲಿ ಭಾಳ ಗಾಬರಿಯಾಗಿ ಹೋಗಿದ್ದಾರೆ. ಮೆಕ್ಸಿಕೋ ಬೆಚ್ಚಿ ಬೀಳುತ್ತಿದೆ. ಫುಟ್ಬಾಲ್ ಸ್ಟೇಡಿಯಂ ಒಳಗೆ ನುಗ್ಗಿ ಗುಂಡಿನ ದಾಳಿ ನಡೆಸಿದ್ದಾರೆ. ಅದರಿಂದಾಗಿ 11 ಜನ ಸತ್ತಿರೋದು, 116 ಜನ ಗಾಯ ಆಗಿದ್ದಾರೆ. ಅಲ್ಲಿ ಪ್ರೈಮ್ ಮಿನಿಸ್ಟ್ರು ಅಧ್ಯಕ್ಷೆ ಹೇಳ್ತಿದ್ದಾರೆ ಎಲ್ಲರನ್ನೂ ಪತ್ತೆ ಹಚ್ತೀವಿ ಅಂತ. ಅದಷ್ಟು ಸುಲಭ ಅಲ್ಲ. ಮೆಕ್ಸಿಕೋದ ಆ ಪ್ರಾಂತ್ಯ ಏನಿದೆ ಅದು ಆ್ಯಕ್ಚುಲಿ ಅತ್ಯಂತ ಶಾಂತಯುತವಾದಂತಹ ಪ್ರಾಂತ್ಯ. ಅದು ಬಹಳ ಮುಂದುವರಿದ ಪ್ರಾಂತ್ಯ. ಅದು ಅಲ್ಲಿ 2 ಈ OPM ಗಾಂಜಾದು 2 ಕಾರ್ಟೆಲ್ಗಳ ಯುದ್ಧ ಅದು ನಡೀತಾ ಇರೋದು. ಅವ್ನು ನಮ್ಮ ಪೆದ್ದ ಏನಪ್ಪ ಈಗ ನಿಮ್ಮ ಕತೆ? ಆ ಯುದ್ಧದ ಭಾಗವಾಗಿ ಆಗಿರುವಂತಹ ಘಟನೆ ಇದು. ಇವ್ರು ಹೇಳ್ತಿರೋ ಅಷ್ಟು ಯಾರೋ ಬಂದ್ಬಿಟ್ರು ಗುಂಡು ಹೊಡೆದ್ಬಿಟ್ರು ಅಲ್ಲ ಅದು. ಪಾಕಿಸ್ತಾನದ ISI ಪರ ಬೇಹುಗಾರಿಕೆ ಮಾಡ್ತಾ ಇದ್ದ ಅನ್ನೋ ಆರೋಪದಲ್ಲಿ CID ತಂಡ ಒಬ್ಬನನ್ನ ರಾಜಸ್ಥಾನದ ಜೈಸಲ್ಮೇರ್ನಲ್ಲಿ ಬಂಧನಕ್ಕೆ ಒಳಪಡಿಸಿದೆ. ಭಾರತೀಯ ಸೇನೆಗೆ ಸಂಬಂಧಿಸಿದಂತಹ ಸೂಕ್ಷ್ಮ ಮಾಹಿತಿಯನ್ನು ಪಾಕ್ನ ಬೇಹುಗಾರಿಕಾ ಸಂಸ್ಥೆ ಜೊತೆಗೆ ಹಂಚಿಕೊಳ್ತಿದ್ದ ಅಂತ ಗೊತ್ತಾಗಿದೆ. ಆಪರೇಷನ್ ಸಿಂಧೂರ್ನ ವಿಡಿಯೋ ಹಾಗೂ ಫೋಟೋವನ್ನು ಕೂಡ ಹಂಚಿಕೊಂಡಿದ್ದಾನಂತೆ. ಇತ್ತ ಗುಜರಾತ್ನ ನವಸಾರಿಯಲ್ಲಿ ATS ತಂಡ ಜೈಷ್ ಉಗ್ರ ಸಂಘಟನೆಗೆ ಜೊತೆಗೆ ಲಿಂಕ್ ಹೊಂದಿರುವಂತಹ ಆರೋಪದಲ್ಲಿ ಒಬ್ಬನನ್ನ ಬಂಧಿಸಿದೆ. ಯಾರ್ಯಾರು ಟೆರರಿಸ್ಟ್ಗಳಾಗಿ ಈ ತರದ ಕೆಲಸ ಮಾಡ್ತಾರೆ ಇವ್ರನ್ನ ಡಿಫ್ರಾಂಚೈಸ್ ಮಾಡ್ಬೇಕು. ಅಟ್ಲೀಸ್ಟ್ ಅವನನ್ನ ಭಾರತದ ಸಿಟಿಸನ್ ಅಂತ ಟ್ರೀಟ್ ಮಾಡಬಾರ್ದು. ಹೌದು, ಅವನು ನಾಳೆ ಓಟ್ ಹಾಕಕ್ಕಾಗಲಿ
ಮತ್ತೊಂದು ಹಕ್ಕನ್ನು ಕೇಳೋಕ್ಕಾಗಲಿ ಯಾವುದಕ್ಕೂ ಜಾಗ ಕೊಡಬಾರ್ದು, ಇಲ್ದ್ರೆ ಕೈ ಕತ್ತರಿಸ್ಬೇಕು. ಕೇಳಿದ್ರೆ ನೀನು ಯಾರಿಗೆ ಸಪೋರ್ಟ್ ಮಾಡ್ತಿದ್ದೀಯಾ ಆ ದೇಶಗಳಲ್ಲೆಲ್ಲ ಏನು ಮಾಡ್ತಾರೆ, ಅಲ್ಲೇ ಪಡ್ಕೊ. ಅದೇನು ಮಾಡ್ತಾರೆ ಅಲ್ಲೇ, ಇಲ್ದ್ರೆ ಅಲ್ಲಿಗೆ ಹೋಗು. ಅನ್ನ ತಿನ್ನೋದು ಒಂದು ಕಡೆ, ಆಡೋದು ಒಂದು ಕಡೆ. ಇದು ಹೆಂಗೆ ಅಂತಂದರೆ ಇವ್ರುಗಳು ಇಲ್ಲಿ ಬೇಕಾದಾಗ ಇಲ್ಲಿ ಆಯ್ಕೆ ಮಾಡ್ಕೊ, ಅಲ್ಲಿ ಬೇಕಾದಾಗ ಅಲ್ಲಿ ಆಯ್ಕೆ ಮಾಡ್ಕೊ. ಎರಡೂ ಕಡೆಲೂ ಎರಡೂ ಕಡೆ ಇದ್ದು ಬಿಡಬೇಕು ಸೇಫಾಗಿ. ಇಲ್ಲಿ ಬಂದಾಗ ಸೆಕ್ಯುಲರ್, ಅಲ್ಲಿ ಬಂದಾಗ ರಿಲಿಜಿಯಸ್, ಅಲ್ಲಿ ಬಂದಾಗ ಟಚ್ ಮಾಡಿಕೊಡ್ದು, ಇಲ್ಲಿ ಬಂದಾಗ ನಾವೇನು ಬೇಕಾದ್ರು ಮಾಡ್ತೀವಿ. ಅದೇ ಶಕೀಲ್ ಅಹ್ಮದ್ ಹೇಳಿದ್ದಕ್ಕೆ ಜೈಚಂದ್ ಅವ್ನು ಮೀರ್ ಸದಕ್ ಅಂದಂಗೆ. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ, ನಿನ್ ಜನ್ಮಕ್ಕೆ ಹೋಗು. ಮಧ್ಯಾಹ್ನ ತಕ್ಷಣ ಗುಡುಗು ಮಿಂಚು ಬರ್ತಿದೆ, ಸಟ್ ಪಟ್